ಬಸ್ಗಳಿಂದ ದಿನೇ ದಿನೇ ಹೆಚ್ಚಾಗ್ತಾ ಇವೆ ಅಪಘಾತಗಳು. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳಿಂದ ಹೆಚ್ಚುತ್ತಾ ಇವೆ ಅಪಘಾತಗಳು. ಅಪಘಾತಗಳ ಸಂಖ್ಯೆ ಹೆಚ್ಚಾಗೋದಿಕ್ಕೆ ಏನು ಕಾರಣ? ಹೀಗಾಗಿ ಅನೇಕ ಕಾರಣಗಳನ್ನ ನಾವು ಗಮನಿಸಬಹುದು. ಆದ್ರೆ ಮುಖ್ಯ ಕಾರಣ ಏನು, ಯಾವ ಕಾರಣಕ್ಕಾಗಿ ಈ ಒಂದು ಅಪಘಾತಗಳು ನಡೀತಾ ಇದೆ ಅನ್ನೋದನ್ನ ನೋಡಿದ್ರೆ ಪ್ರಮುಖವಾಗಿ ಒಂದು ದೊಡ್ಡ ಕಾರಣ ಸಿಗುತ್ತೆ. ಅದು ರಸ್ತೆ ಗುಂಡಿ, ರ್ಯಾಶ್ ಡ್ರೈವಿಂಗ್ ನಿಂದ ಈ ರೀತಿಯಾದಂತಹ ಕೇಸ್ಗಳು ಹೆಚ್ಚಾಗ್ತಾ ಇವೆ. ಅಜಾಗರೂಕತೆ, ಅವಸರ, ಕೆಲಸದ ಒತ್ತಡವೂ ಕೂಡ ಕಾರಣವಂತೆ. ಸರ್ಕಾರಿ ಬಸ್ಗಳಿಂದ, ಚಾಲಕರಿಂದ ಪದೇ ಪದೇ ಇಂತಹ ಒಂದು ಅಪಘಾತಗಳು ಆಗ್ತಾನೆ ಇವೆ. ಅನೇಕ ಕಾರಣಗಳನ್ನ ನಾವು ಗಮನಿಸಿದ್ರೆ ಪ್ರಮುಖವಾಗಿ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ರಸ್ತೆ ಗುಂಡಿಯ ವಿಚಾರ ಅನ್ನುವಂಥದ್ದು. ಮತ್ತೊಂದು ಕಡೆ ಬೇರೆ ಬೇರೆ ಕಾರಣಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ರ್ಯಾಶ್ ಡ್ರೈವಿಂಗ್ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಂತಹ ಜಾಗರೂಕತೆಯಿಂದ ಡ್ರೈವಿಂಗ್ ಮಾಡದೇ ಇರುವಂತದ್ದಾಗಿರ್ಬೋದು, ಅವಸರ ಆಗಿರ್ಬೋದು, ಬೇಗ ಬೇಗ ಹೋಗ್ಬೇಕು, ಅರ್ಜೆಂಟ್ ಅನ್ನುವಂಥದ್ದು. ಅದು ಯಾರೇ ಆಗಿರ್ಬೋದು, ಬಸ್ ಡ್ರೈವರ್ಗಳು ಆಗಿರ್ಬೋದು ಅಥವಾ ಬೇರೆ ಬೇರೆ ವೆಹಿಕಲ್ ಸವಾರರು ಆಗಿರ್ಬೋದು. ಕೆಲಸದ ಟೋಪಿ ಕಂಪನಿಗಳ IPO ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ IPO ಹೂಡಿಕೆ ಮಾಡಬೇಕಾ? ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ IPO ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ. ಒತ್ತಡ ಕೂಡ ಇಂತಹ ಒಂದು ಅಪಘಾತಗಳಿಗೆ ಕಾರಣ ಆಗ್ತಾ ಇದೆ. ಸರ್ಕಾರಿ ಬಸ್ಗಳಿಂದ ಆಗ್ತಾ ಇರುವಂತಹ ಒಂದು ಅಪಘಾತಗಳ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಯಾವ್ಯಾವಾಗ ಏನೇನು ಆಯ್ತು ಅಂತ ನಾವು ನೋಡೋದಾದ್ರೆ, ಇದೇ ಒಂದು 2022ರಲ್ಲಿ 11ನೇ ತಾರೀಕು 6ನೇ ತಿಂಗಳು ಅಂದ್ರೆ ಜೂನ್ ನಲ್ಲಿ ನಡೆದಿರುವಂತಹ ಒಂದು ಪ್ರಕರಣವನ್ನು ಗಮನಿಸಬಹುದು. ಬೈಕ್ ಸವಾರನಿಗೆ ಬಿಎಂಟಿಸಿ ಬಸ್ ಡಿಕ್ಕಿಯಾಗಿ ಬೈಕ್ ಸವಾರ ಗುಣಶಂಕರ್ ಸಾವನ್ನಪ್ಪಿರುವಂತದ್ದು. ಹಾಗೇನೆ ಮತ್ತೆ ಅದೇ ಒಂದು ತಿಂಗಳಲ್ಲಿ 13ನೇ ತಾರೀಕು ಬಿಎಂಟಿಸಿ ಬಸ್ ಟೆಂಪೋ ಆಟೋ ನಡುವೆ ಅಪಘಾತ ನಡೆಯುತ್ತೆ. ಹೀಗೆ ಸಾಕಷ್ಟು ಪ್ರಕರಣಗಳನ್ನ ನಾವಿಲ್ಲಿ ನೋಡಬಹುದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುಚಂದ್ರ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಒಂದಷ್ಟು ಲಿಸ್ಟ್ ಗಳನ್ನ ನಾವು ನೋಡ್ತಾ ಇದ್ವಿ, ಪ್ರಕರಣಗಳು ಯಾವ್ಯಾವ ಪ್ರಕರಣಗಳು ಯಾವ ರೀತಿಯಾಗಿ ಆಗಿದೆ ಸರ್ಕಾರಿ ಬಸ್ಗಳಿಂದ ಆಗುವಂತಹ ಅಪಘಾತಗಳ ಬಗ್ಗೆ. ಈ ಲಿಸ್ಟ್ ಅನ್ನ ಕೊಟ್ಟಿದ್ಯಾರು, ಯಾವಾಗ ಈ ಒಂದು ಪ್ರಕರಣಗಳು ನಡೆದಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ? ಜೊತೆಗೆ ಈಗಾಗಲೇ ನಾವು ಗಮನಿಸೋದಾದ್ರೆ ಇದು ಕೇವಲ ಸರ್ಕಾರಿ ಚಾಲಕರು ಅಥವಾ ಈಗ ಒಂದು ಬಸ್ಗಳಿಂದ ಮಾತ್ರ ನಡೀತಾ ಇರುವಂತದ್ದು ಅಥವಾ ಬೇರೆ ಬೇರೆ ರೀತಿಯಾದ ವೆಹಿಕಲ್ ಸವಾರಗಳಿಂದಲೂ ಕೂಡ ನಡೆದಿರುವಂತಹ ಘಟನೆಗಳಿಂದ ಆಗಿರೋದ? ನವಿತಾ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಒಂದು ಅಪಘಾತ ಪ್ರಕರಣಗಳು ಬೆಳಕಿಗೆ ಬಂದಿರ್ತಕ್ಕಂಥ, ಅದರಲ್ಲೂ ಕೂಡ ಬಸ್ ಹಾಗೂ ಟೂ ವೀಲರ್ ನಡುವೆ ಸಾಕಷ್ಟು ಒಂದು ಅಪಘಾತಗಳು ನಡೆದು ಅದರಲ್ಲಿ ಹೆಚ್ಚಾಗಿ ಟೂ ವೀಲರ್ ಏನೊಂದು ಹಿಂಬದಿ ಸವಾರ ಮೃತಪಟ್ಟಿರ್ತಕ್ಕಂಥ ಘಟನೆ ಕೂಡ ಸಂಭವಿಸಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ನವಿತಾ, ಇತ್ತೀಚಿನ ದಿನಗಳಲ್ಲಿ ಬಸ್ಗಳಲ್ಲಿ ಸಿಕ್ಕಾಕೊಳ್ತಾ ಇರ್ತಕ್ಕಂಥ ಏನೊಂದು ಹಿಂಬದಿ ಸವಾರ ಕಾರಣ ಏನಂತಂದ್ರೆ ಬಸ್ನ ಟೈರ್ ಪಕ್ಕದಲ್ಲಿ ಟೂ ವೀಲರ್ಗಳು ಓಡಾಡ್ತಾರೆ. ಬಸ್ಸಿನ ಡ್ರೈವರ್ಗೆ ಮಿರರ್ ಕಾಣಲ್ಲ ಅಂತ, ರೈಟ್ ಸೈಡ್ ಅಲ್ಲಿ ಮಿರರ್ ಕಾಣಲ್ಲ ಅಂತ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾವಾಗ ಬಸ್ಸಿನ ಚಾಲಕ ರೈಟ್ ಸೈಡ್ ಅಲ್ಲಿ ಮಿರರ್ ಹೈಟ್ ಅಲ್ಲಿ ಇರ್ತಾನೆ, ಮಿರರ್ ಕಾಣಲ್ಲ, ಆದ್ರೆ ಟೂ ವೀಲರ್ ಸಡನ್ ಆಗಿ ಗ್ಯಾಪ್ ಅಲ್ಲಿ ಬರ್ತಾರೆ. ಆಗ ಬಸ್ಸಿಗೆ ಬೈಕ್ ಟಚ್ ಆಗಿ ತಕ್ಷಣ ಕೆಳಗಡೆ ಬಿದ್ದಾಗ ಬಸ್ ಏನೊಂದು ಟೂ ವೀಲರ್ ಸವಾರರ ಮೇಲೆ ಹರಿದು ಹೋಗುವಂತದ್ದು ಕೂಡ ಪ್ರಕರಣಗಳು ಬೆಳಕಿಗೆ ಬಂದಿರ್ತಕ್ಕಂಥ ಒಂದು ಭಾಗ. ಆದ್ರೆ ಮತ್ತೊಂದು ಭಾಗ ಬಸ್ಗಳು ಸಾಕಷ್ಟು ಹಳೇದಾಗಿರೋದ್ರಿಂದ ಸಡನ್ ಆಗಿ ಏರ್ ಬ್ರೇಕ್ ಇರೋದಿಲ್ಲ. ಯಾಕಂದ್ರೆ ಇತ್ತೀಚೆಗೆ BS4 ಆಗಿರ್ಬೋದು, BS2, BS6 ಆಗಿರ್ಬೋದು, ಅದು ಏನು ಹೊಸದಾಗಿ ಲಾಂಚ್ ಆಗಿರ್ತಕ್ಕಂಥದ್ದು. ರೋಡಿಗೆ ಅಂತ ಬಸ್ಗಳನ್ನ ಬರದೆ 2010, 2002, 2001ನೇ ಏನೊಂದು ಬಸ್ಗಳನ್ನ ಸಂಚರಿಸ ಸುಮಾರು FC ಮುಗಿಸ್ಕೊಂಡು 15ರಿಂದ 18 ವರ್ಷಗಳಾದ್ರೂ ಕೂಡ ಅದೇ ಬಸ್ಗಳನ್ನ ಇವತ್ತು ಬೆಂಗಳೂರಿನಲ್ಲಿ ಸಂಚರಿಸ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆಗೆ ಅದು ಸರಿಯಾಗಿ ಬ್ರೇಕ್ ಹಿಡಿಯದ ಕಾರಣದಿಂದ ಕೂಡ ಅಪಘಾತ ಸಂಭವಿಸ್ತಾ ಇದೆ ಅಂತ ಕೂಡ ತಿಳಿದು ಬರ್ತಾ ಇರ್ತಾರೆ. ಯಾಕಂದ್ರೆ ಮೊನ್ನೆ ನಡೆದ ಒಂದು ಆಕ್ಸಿಡೆಂಟ್ ಏನಿತ್ತು KSRTC ಬಸ್ಗಳಲ್ಲಿ, ಅಂದ್ರೆ ಏನೊಂದು ಸುಜಾತ ಟಾಕೀಸ್ ಬಳಿ ಒಬ್ಬ ಅಂದ್ರೆ ಅನಿತಾರ ತಾಯಿಯನ್ನು ಮೃತಪಟ್ಟಿದ್ರು. ಆ ಕೇಸಲ್ಲೂ ಕೂಡ ಅದೇ ರೀತಿಯಾಗಿ ಅನಿತಾ ರೋಡ್ ಅಂಶನ ತಪ್ಪಿಸಕ್ಕೆ ಬಸ್ಸಿನ ಪಕ್ಕದಲ್ಲಿ ಬಂದಿದ್ದಾರೆ. ಬಸ್ ಚಾಲಕ ಒಂದು ಮಿರರ್ ಅನ್ನ ನೋಡಿದ್ರೆ ಅಲ್ಲಿ ಯಾವುದೇ ಟೂ ವೀಲರ್ ಕಾಣಿಲ್ಲ ಅಂತ ಹೇಳಿ ಲೆಫ್ಟ್ ಗೆ ಬಂದಿದೆ. ಅದಾದ ಮೇಲೆ ಬೈಕ್ ಟಚ್ ಆಗಿ ಕೆಳಗಡೆ ಬಿದ್ದು ಬಸ್ ಆಕೆಯ ಮೇಲೆ ಹರಿದು ಸಾವನ್ನಪ್ಪಿರ್ತಕ್ಕಂಥ ಘಟನೆ. ಇನ್ನ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಏನೊಂದು ಶ್ರುತಿ ಅಂತ ಮಹಿಳೆ ಯುವತಿ ಅಂದ್ರೆ ಕಾಲೇಜಿನ ವಿದ್ಯಾರ್ಥಿ ಮೃತಪಟ್ಟಿದ್ರೆ, ಅದು ಕೂಡ ಅದೇ ರೀತಿಯಾಗಿ ಘಟನೆ ಸಂಭವಿಸಿ ಅಂತ ಕೂಡ ಪ್ರಕರಣದಲ್ಲಿ ತನಿಖೆಯಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದು ಬಸ್ ಹಳೆ ಕಾಲದ ಬಸ್ಗಳನ್ನ ತೆರವು ಮಾಡಿ ಹೊಸ ಬಸ್ಗಳನ್ನ ತರ್ತಾರ BMTC ಅಧಿಕಾರಿಗಳು ಅಥವಾ KSRTC ಅಧಿಕಾರಿಗಳು. ಇಲ್ಲ ಅಂತಂದ್ರೆ ಟೂ ವೀಲರ್ಗಳು ಬಸ್ ಪಕ್ಕ ಹೋಗೋದನ್ನ ಬಿಟ್ಟು ನಿಧಾನವಾಗಿ ಚಲಿಸಿ ಬಸ್ ಅನ್ನ ಪಾಸ್ ಮಾಡಿದ್ರೆ ನಿಜಕ್ಕೂ ಕೂಡ ಸೂಕ್ತ ಅಂತ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಮತ್ತಷ್ಟು ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.